Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಯಾರು ಸಂಭ್ರಮಾಚರಣೆ ಮಾಡಬೇಡಿ ಅಂತ ಕುಮಾರಸ್ವಾಮಿ ಕರೆ ಕೊಟ್ಟಿದ್ದಾರೆ. ಇದೇನು ಸಂತೋಷ ಕೊಡುವಂಥ ಸಂಗತಿ ಅಲ್ಲ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಆದರೆ ಇದೆಲ್ಲದರ ನಡುವೆ ರೇವಣ್ಣರ ಅಭಿಮಾನಿಗಳು ಈಗಾಗಲೇ ಧಾವಿಸಿದ್ದಾರೆ, ಹಾರ ತುರಾಯಿ ಇಟ್ಕೊಂಡೇ ಬಂದಿದ್ದಾರೆ, ಜಯ ಘೋಷಗಳನ್ನು ಮೊಳಗಿಸ್ತಾ ಇದ್ದಾರೆ. ಇವತ್ತು ಎಲ್ಲಿಂದ ರೇವಣ್ಣ ಬಿಡುಗಡೆ ಆಗ್ತಾ ಇದ್ದಾರೆ, ಹೀಗಾಗಿ ಅವರ ಅಭಿಮಾನಿಗಳು ಕೂಡ ಈಗಾಗಲೇ ಅಲ್ಲಿ ನೆರೆದಿದ್ದಾರೆ. ಬನ್ನಿ, ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಕಿಡ್ನಾಪ್ ಪ್ರಕರಣದಲ್ಲಿ ಪರಪ್ಪನಗ್ರಹರ ಪಾಲಾಗಿದ್ದಂತಹ ಮಾಜಿ ಸಚಿವ ಶಾಸಕ HD ರೇವಣ್ಣರವರು ಇಂದು ಜೈಲಿನಿಂದ ಬಿಡುಗಡೆ ಆಗ್ತಿದ್ದಾರೆ. ಈಗಾಗಲೇ ಗಮನಿಸ್ತಾ ಇದ್ದಾರೆ, ನನ್ನ ಹಿಂಭಾಗದಲ್ಲಿ ಪರಪ್ಪನಗ್ರಹರ ಜೈಲಿನ ಮುಂಭಾಗದಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತುಗೊಳಿಸಿರ್ತಕ್ಕಂಥದ್ದು. ಹೊಳೆನರಸೀಪುರದಿಂದ ಹಾಗೂ HD ರೇವಣ್ಣರವರ ಅಭಿಮಾನಿಗಳು ಜೈಲಿನ ಬಳಿಗೆ ಆಗಮಿಸುವಂಥ ಸಾಧ್ಯತೆಗಳು ಇರತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಜೈಲಿನ ಮುಂಭಾಗ ನೀವು ಈಗಾಗಲೇ ಗಮನಿಸ್ತಾ ಇದ್ದೀರಾ, ಹೊಳೆನರಸೀಪುರದಿಂದ ಅವರ ಅಭಿಮಾನಿಗಳು ಕೂಡ ಜೈಲಿನ ಬಳಿಗೆ ಆಗಮಿಸಿರ್ತಕ್ಕಂಥದ್ದು. ಹಾರ ತುರಾಯಿಗಳನ್ನು ತಂದು ಅವರಿಗೆ ಹಾಕಿ ಅವರನ್ನು ಈ ಮೂಲಕ ಕರೆದುಕೊಂಡು ಹೋಗುವಂಥ ವ್ಯವಸ್ಥೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಸರ್, SIT ಅಧಿಕಾರಿಗಳು ತನಿಖೆಯನ್ನು ಕೈಗೊಂಡರು, ಮಾಜಿ ಸಚಿವ ಶಾಸಕ HD ರೇವಣ್ಣ ಅವರನ್ನು ಬಂಧನವನ್ನು ಮಾಡಿದರು. ಇವತ್ತು ಅವರಿಗೆ ಬಿಡುಗಡೆ ಸಿಕ್ಕಿರ್ತಕ್ಕಂಥದ್ದು. ಏನು ಹೇಳ್ತಾರೆ ಸರ್ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ? ಸರ್, ಇದು ಒಂದು ಸತ್ಯಕ್ಕೆ ಸಿಕ್ಕ ಒಂದು ಜಯ ಅಂತ ಒಂದು ಭಾವಿಸ್ತೀವಿ. ಘನನ್ಯಾಯಾಲಯ ಇವರು ಯಾವುದೇ ಒಂದು ತಪ್ಪು ಮಾಡಿಲ್ಲ ಅಂತ ಹೇಳ್ಬಿಟ್ಟು ಅವರಿಗೆ ಜಾಮೀನನ್ನು ಮೇಲೆ ಬಿಡುಗಡೆ ಮಾಡಿದೆ. ಇಡೀ ಪ್ರಕರಣ ಅಲ್ಲಿನ ಒಂದು ಸ್ಥಳೀಯವಾಗಿ ಯಾವ ರೀತಿಯ ಪರಿಣಾಮವನ್ನು ಬೀರ್ತಿದೆ ಅಂತೇಳಿ, ಸ್ಥಳೀಯವಾಗಿ ಯಾವ ರೀತಿಯಲ್ಲಿ ರೇವಣ್ಣ ಸಾಹೇಬ್ರ ವಿಚಾರದಲ್ಲಿ ಭಾಳ ಜನ, ಇಡೀ ಹಾಸನ ಜಿಲ್ಲೆ ಜನ ಭಾಳ ನೊಂದ್ಕೊಂಡಿದ್ದಾರೆ. ಏನು ಮಾಡಿದಂಥ ಒಂದು ತಪ್ಪು ಮಾಡಿದಂಥ ವ್ಯಕ್ತಿನ ಉದ್ದೇಶಪೂರ್ವಕವಾಗಿ ಅವರನ್ನು ತೇಜೋವಧ ಮಾಡಬೇಕು ಅಂತೇಳಿ ಒಂದು ವ್ಯವಸ್ಥಿತವನ್ನು ಪಿತೂರಿ ಮಾಡಿದ್ದಾರೆ. ಉದಾಹರಣೆಗೆ ನಿಮಗೆ ಗೊತ್ತಾಗಿದೆ SIT ತನಿಖೆ ಯಾವ ರೀತಿ ನಡೀತಿದೆ ಅಂತೇಳಿ. ಒಬ್ಬರು ಪ್ರಭಾವಿಗಳ ಅಣತಿಯಂತೆ ಒಂದು SIT ತನಿಖೆ ಆಗಿದೆ. ಪೊಲೀಸರು ಕೂಡ ಅವರ ಅದೇ ರೀತಿಯ ನಡೀತಿದ್ದಾರೆ. ಉದಾಹರಣೆಗೆ 28ನೇ ತಾರೀಕು ಒಂದು ಸ್ಟೇಷನ್ ಬೇಲೆಬಲ್ ಕೇಸ್ ಹಾಕ್ತಾರೆ. ಸಾಹೇಬರು, ರೇವಣ್ಣ ಸಾಹೇಬರು ಇಡೀ ಕ್ಷೇತ್ರದಂತೆ ಅಂತ ಅವರೇ ತಿರುಗಾಡ್ಕೊಂಡು ಅವ್ರ ಕೆಲಸ ಅವ್ರು ಮಾಡ್ಕೊತಿದ್ದಾರೆ. 2ನೇ ತಾರೀಕು ಪುನಃ ಇದು ಸ್ಟೇಷನ್ ಬೇಲ್ ಅಂತ ಗೊತ್ತಾದ ತಕ್ಷಣ ನಾನ್ ಬೇಲೆಬಲ್ ಸೆಕ್ಷನ್ ಹಾಕ್ತಾರೆ. ಯಾವ ಉದ್ದೇಶಕ್ಕೆ ಹೋಗ್ತಾ ಇರ್ತಾರೆ ಅಂದರೆ ಇವ್ರನ್ನ ಒಂದು ರಾಜಕೀಯವಾಗಿ ಇವರ ಆತ್ಮಸ್ಥೈರ್ಯನ ಕುಗ್ಗಿಸ್ಬೇಕು, ಒಕ್ಕಲಿಗರ ನಾಯಕರನ್ನ ಇನ್ನು ದೇವೇಗೌಡರ ಕುಟುಂಬದ ಒಂದು ತಪ್ಪಬೇಕು, ಇವ್ರ ಮೇಲೆ ಒಂದು ವ್ಯವಸ್ಥಿತವಾದ ಒಂದು ಪಿತೂರಿನೇ ಮಾಡಿ ಇದನ್ನ ಮಾಡಿ ಅವ್ರನ್ನ ತೇಜೋವಧ ಮಾಡೋಂಥ ಕೆಲಸ ಇದು ದೇಶಪೂರ್ವಕವಾಗಿ ರೇವಣ್ಣರನ್ನು ಸಿಲಿಸಿದ್ದಾರೆ ಅಂತ 100ಕ್ಕೆ 100 ಭಾಗ ಸಿಲಿಸಿದ್ದಾರೆ. 100ಕ್ಕೆ 100 ಭಾಗ ಸಿಲಿಸಿದ್ದಾರೆ. ಇಡೀ ಜನಸಾಮಾನ್ಯರಿಗೆ ಗೊತ್ತಿದೆ, ಇದು ಓಪನ್ ಸೀಕ್ರೆಟ್. ಇಡೀ ಜಿಲ್ಲೆಯಲ್ಲಿ, ಇಡೀ ರಾಜ್ಯ ಜನಕ್ಕೆ ಗೊತ್ತಿದೆ. ಆದರೆ ಒಂದಂತೂ ಹೇಳಕ್ಕೆ ಇನ್ನು ಇದೆಲ್ಲದರ ಜೊತೆಗೆ ಕುಮಾರಸ್ವಾಮಿ ಮಾತಾಡಿದ್ದಾರೆ, ಇದರ ಹಿಂದೆ ದೊಡ್ಡ ತಿಮಿಂಗಲ ಇದೆ, ತಿಮಿಂಗಲವನ್ನು ಹಿಡಿದ್ರೆ ಇನ್ನು ಉಳಿದವರೆಲ್ಲರೂ ಕೂಡ ಸಿಕ್ಕಾಕೊಳ್ತಾರೆ. ಮಹಾನಾಯಕ ಆಯಿತು ಈಗ ತಿಮಿಂಗಲದ ಸರದಿ. ಪ್ರಜ್ವಲ್ ಪೆನ್ ಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ವಾಗ್ಯುದ್ಧ ಮುಂದುವರೆದಿದೆ. ಪೆನ್ ಡ್ರೈವ್ ಹಂಚಿಕೆನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಒಬ್ಬ ಇದ್ದಾನೆ. ಆ ದೊಡ್ಡ ತಿಮಿಂಗಲ ಸರ್ಕಾರದಲ್ಲೇ ಇದ್ದಾರೆ, ಅವ್ರನ್ನ ಹಿಡಿದ್ರೆ ಎಲ್ಲ ಸಂಗತಿಗಳು ಕೂಡ ಬಹಿರಂಗ ಆಗುತ್ತೆ ಅಂತಾರೆ HD ಕುಮಾರಸ್ವಾಮಿ. ರೇವಣ್ಣವ್ರ ಬಂಧನ ನೆನ್ನೆಯ ವಕೀಲರ ಒಂದು ವಾದ ನೋಡಿದಾಗ ಅದು ರಾಜಕೀಯವಾಗಿ ದ್ವೇಷದ ಬಂಧನ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ನೆನ್ನೆಯ ವಕೀಲರ ವಾದ ಪ್ರತಿವಾದಗಳನ್ನು ನೋಡಿದಾಗ ಸರ್ಕಾರ ದ್ವೇಷಕ್ಕೋಸ್ಕರವಾಗಿ ಈ ಒಂದು ದೇವೇಗೌಡರ ಹೆಸರನ್ನ ಹಾಳು ಮಾಡಬೇಕು ಅನ್ನೋದಕ್ಕೋಸ್ಕರಲೇ ರೇವಣ್ಣವ್ರ ಪ್ರಕರಣ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಈ ಸರ್ಕಾರದಲ್ಲಿ ಹಲವಾರು ತಪ್ಪುಗಳು ಮಾಡ್ಕೊಂಡಿದ್ದಾರೆ. ಚೀಮಾರಿ ಹಾಕ್ಸ್ಕೊಳ್ಳೋದಂತೂ ಸತ್ಯ. ರೇವಣ್ಣವ್ರ ಪ್ರಕರಣದಲ್ಲಿ ಚೀಮಾರಿ ಹಾಕ್ಸ್ಕೊಳ್ತಕ್ಕಂಥದ್ದು ಅದಿನ್ನೂ ಇಲ್ಲಿಗೇನು ನಿಲ್ಲಲ್ಲ, ಅದು ಮುಂದುವರಿತದೆ. ಅದು ಸಿಎಂ ನಿವಾಸದಲ್ಲಿ ಈಗಲೂ ಕೂಡ DCM ಮತ್ತು ಹೋಮ್ ಮಿನಿಸ್ಟರ್ನ ಸಭೆ ಮಾಡ್ತಾರೆ. ಏನು ಸಭೆ ಮಾಡ್ತಾರೆ? ಯಾವ ಸಭೆ? ಯಾವ ಪ್ರಕರಣಕ್ಕೆ? ಅಲ್ಲ, ನೀವು 4 ಜನ ಒರಿಜಿನಲ್ ಯಾರಿದ್ದಾರೆ ಪೆನ್ ಡ್ರೈವ್ ಬಿಟ್ಟವರು ಅದರಲ್ಲಿ ನಿಮ್ಮ ಕಾಂಗ್ರೆಸ್ ಅಭ್ಯರ್ಥಿನೂ ಇದ್ದಾನಲ್ಲಿ. ಯಾವ ಹೋಟೆಲ್ ಕೂತಿದ್ರು, ಯಾವ ಹೋಟೆಲ್ ಕೂತ್ಕೊಂಡು ಯಾವ್ಯಾವ ಸೀಕ್ವೆನ್ಸ್ನ ರೆಡಿ ಮಾಡ್ಕೊಂಡು ಬಿಡಬೇಕು ಅಂತ ತೀರ್ಮಾನ ಮಾಡಿದ್ರು. ನಿಮ್ಮ ಕಾಂಗ್ರೆಸ್ ಅಭ್ಯರ್ಥಿನೂ ಸೇರ್ಕೊಂಡಿದ್ದಾನೆ ಅದರಲ್ಲಿ. ಈ ದೊಡ್ಡ ತಿಮಿಂಗಲ ಅಂದ್ರಲ್ಲ, ಆ ತಿಮಿಂಗಲ ಹಿಡಿದ್ರೆ ನಿಮಗೆಲ್ಲ ಹೊರಗೆ ಬರ್ತದೆ. ಆ ತಿಮಿಂಗಲ ಇಟ್ಕೊಂಬಿಟ್ಟು
ಸಣ್ಣ ತಿಮ್ಮಿಂಗ್ಳ ಎಲ್ಲಿ ಹಿಡಿಯೋಕ್ಕಾಯ್ತದೆ ನೀವು? ಆ ದೊಡ್ಡ ತಿಮ್ಮಿಂಗ್ಳ ಎಲ್ಲ ತಿಂದಾಕಿದೆಯಲ್ಲ, ದೊಡ್ಡ ತಿಮ್ಮಿಂಗ್ಲ ಸರ್ಕಾರದ ಭಾಗ ಆಗಿದೆ. ಅದರಿಂದಲೇ ಅದಕ್ಕೆ ಹೇಳ್ತಾ ಇರೋದು ನಾನು. ಆ ದೊಡ್ಡ ತಿಮ್ಮಿಂಗ್ಳ ಸರ್ಕಾರದಲ್ಲೇ ಇದ್ದಾಗ ಎಲ್ಲಿ ಹಿಡಿತೀರಿ ನೀವು ದೊಡ್ಡ ತಿಮ್ಮಿಂಗ್ಳನ್ನ? ಈಗ ದೇವರಾಜೇಗೌಡರದ್ದೇ ನಿಮ್ಗೆ ಹೇಳ್ಬೇಕು ಅನ್ನೋದಾದರೆ 1 ತಿಂಗಳಿಂದ ಯಾಕೆ ಸರ್ಕಾರ ಅದರ ಬಗ್ಗೆ ಆ್ಯಕ್ಷನ್ ತಗೊಳ್ಳಿಲ್ಲ? ಈಗ ಏಕಾಏಕಿ ಈಗ ನಿಮ್ಮ ದೊಡ್ಡ ತಿಮ್ಮಿಂಗ್ಲ ಅಂದ್ರಲ್ಲ, ಅವ್ರ ಹೆಸರನ್ನ ಯಾವುದೋ ಆಡಿಯೋ ಮಾಡ್ಕೊಂಡಿದ್ರಲ್ಲ ಮಾತಾಡಿದ್ದು, ಅದನ್ನು ಬಿಟ್ಟರು ಅಂತೇಳಿ ಪಾಪ ಮತ್ತೆ ಅವನ ಮೇಲೆ ಕೇಸ್ ಹಾಕಿ ಕೂರಿಸಿದಿರಿ. ಈಗ ನೀವು ನಿಜಕ್ಕೂ ಸರ್ಕಾರದಲ್ಲಿ ನ್ಯಾಯ ಕೊಡ್ತೀರ ಜನಕ್ಕೆ? ಕೊಡೋಕ್ಕೆ ಸಾಧ್ಯವ? ಅದರಿಂದ ಇದು ಭಾಳ ದೊಡ್ಡ ಮಟ್ಟದಲ್ಲಿದೆ, ದೊಡ್ಡ ಮಟ್ಟದಲ್ಲಿ. ಈಗ ನೀವೇ ಹೇಳಿದ್ರಿ, ಅದೇನೋ ಆ ವ್ಯಕ್ತಿ ಡೆಲ್ಲಿಗೆ ಹೋಗಿ ಡೆಲ್ಲಿನಲ್ಲಿ ಕೆಲವು ದಾಖಲೆಗಳನ್ನು ಬಿಡುಗಡೆ ಮಾಡಲಿಕ್ಕೆ ಹೊರಟಿದ್ರು, ಅರೆಸ್ಟ್ ಮಾಡಿದ್ದಾರೆ ಅಂತೇಳಿ. ಯಾವ ದಾಖಲೆಗಳನ್ನು ಬಿಡಲಿಕ್ಕೆ ಹೊರಟಿದ್ರು? ಈಗ ಇವ್ರು ಯಾವ ದಾಖಲೆಗಳನ್ನು ಅವರಿಂದ ವಶಪಡಿಸ್ಕೊಳ್ಳಿಕ್ಕೆ ಹೊರಟಿದ್ದಾರೆ ಬನ್ಸಿ ಅವ್ರನ್ನ? ಇದೆಲ್ಲ ಚರ್ಚೆ ಆಗಬೇಕಲ್ಲ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.